ಶೆಟ್ಟರ್ ಅವರ ಘನತೆಗೆ ಇದು ಸರಿಯಾದುದಲ್ಲ. ಬೆಂಗಳೂರಿನಲ್ಲಿ ಸಚಿವ ಎಂಬಿ ಪಾಟೀಲ್ ಅವರು ಜಗದೀಶ್ ಶೆಟ್ಟರ್ ಅವರು ತೆಗೆದುಕೊಂಡ ನಿರ್ಧಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಶೆಟ್ಟರ್ ಅವರ ಘನತೆಗೆ ಇದು ಸರಿಯಾದುದಲ್ಲ. ಅವರು ತೆಗೆದುಕೊಂಡಂತಹ ನಿರ್ಧಾರ ಸರಿ ಇಲ್ಲ. ಶೆಟ್ಟರ್ ಆ ತರದ ನಿರ್ಧಾರವನ್ನ ತಗೋಬಾರ್ದಿತ್ತು. ಅಧಿಕಾರಕ್ಕೋಸ್ಕರ ಬಂದ್ರು ಅಂತ ಜನ ಭಾವಿಸ್ತಾರೆ. ಮುಂದೆ ಏನೇನಾಗುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಅವರು ಯೋಚನೆ ಮಾಡಬೇಕಿತ್ತು ಅನ್ನೋದನ್ನ ಎಂಬಿ ಪಾಟೀಲ್ ಅವರು ಹೇಳಿರೋದು. ಶೆಟ್ಟರ್ ಜೊತೆ ಮಾತನಾಡುವ ಪ್ರಯತ್ನ ಮಾಡೋದಿಲ್ಲ. ಲಿಂಗಾಯತರು ಸೇರಿ ಎಲ್ಲಾ ಕಾಂಗ್ರೆಸ್ಸಿಗೆ ಮತ ಹಾಕಿದ್ದಾರೆ. ಲಿಂಗಾಯತರ ಶೇಕಡ 75ರಷ್ಟು ಮತಗಳು ಕಾಂಗ್ರೆಸ್ಗೆ ಬಂದಿತ್ತು. ಟಿಕೆಟ್ ಕೈತಪ್ಪಿದ್ದಕ್ಕಾಗಿಯೇ ಶೆಟ್ಟರ್ ಸವದಿ ಬಂದಿದ್ರು. ಆದರೆ ಇದೀಗ ಮತ್ತೆ ನಾನಾ ಕಾರಣಗಳಿಂದ ಅವರು ಹೋಗಿದ್ದಾರೆ. ಆದರೆ ಅವರ ನಿರ್ಧಾರ ಸರಿಯಲ್ಲ ಅಂದಿದ್ದಾರೆ. ಚುನಾವಣೆಯಲ್ಲಿ ಅವರು ಪರಾಭವಗೊಂಡ್ರು, ಅದೊಂದು ಬೇರೆ ವಿಚಾರ. ಅದಾಗಿನೂ ಕೂಡ ಅವ್ರನ್ನ ನಾವು ವಿಧಾನ ಪರಿಷತ್ನ ಸದಸ್ಯರಾಗಿ ಮಾಡಿದ್ದೀವಿ ಮತ್ತು ಅವ್ರಿಗೆ ಅವರ ಅಭಿಪ್ರಾಯಗಳನ್ನ ಎಲ್ಲ ಪಕ್ಷದ ವೇದಿಕೆಯಲ್ಲಿ ಕೂಡ ಅವ್ರಿಗೆ ನಾವು ಗೌರವಿಸುವಂಥ ಕೆಲಸವನ್ನು ಮಾಡಿದ್ದೀವಿ. ಮುಂದೆ ಪಾರ್ಲಿಮೆಂಟ್ ಚುನಾವಣೆ ನಂತರ ಅವ್ರಿಗೆ ಒಳ್ಳೆ ಭವಿಷ್ಯತ್ ಇತ್ತು ಅಂಥೇಳಿ ನಾನು ಅಂದ್ಕೊಂಡಿದ್ದೀನಿ. ಅದಾಗಿನೂ ಕೂಡ ಯಾಕೆ ಎಷ್ಟು ತರಾತರೆಯಲ್ಲಿ, ಯಾಕಂದರೆ ಅವರೊಬ್ಬರು ಹಿರಿಯರು, ನಾವು ಉಳಿದವ್ರಿಗೆ ಮಾತನಾಡೋಕ್ಕೆ ಬರೋದಲ್ಲ. ಅವರು ಮಾಜಿ ಮುಖ್ಯಮಂತ್ರಿಗಳು, ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡಿದ್ದಾರೆ. ಇಷ್ಟು ತರಾತುರಲ್ಲಿ ಆತುರದಲ್ಲಿ ಅವರು ಯಾಕೆ ನಿರ್ಧಾರ ತೆಗೆದುಕೊಂಡ್ರು, ಅವ್ರ ಮೇಲೆ ಏನು ಒತ್ತಡ ಇತ್ತು ಅಥವಾ ಅವ್ರಿಗೇನು ಆಮಿಷಗಳನ್ನ ಒಡ್ಡಿದಾರ ನನಗೆ ತಿಳಿದು. ಒಂದು ವೇಳೆ ಆಮಿಷಗಳೇನಾದರೂ ಇದ್ದರೆ ಬಹುಶಃ ಅವರ ಮಟ್ಟಕ್ಕೆ, ಅವ್ರು ಬೆಳೆದು ಬರೋಂಥ ಮಟ್ಟಕ್ಕೆ ಇವತ್ತು ದಿವಸ ಈ ರೀತಿ ತರಾತುರಿ ನಿರ್ಣಯ ತಗೊಳ್ಳುವಂಥದ್ದು ಭಾಳ ದುರದೃಷ್ಟಕರ ಅಂತ ಮಾತ್ರ ನಾನು ಹೇಳೋಕ್ಕೆ ಬಯಸ್ತೇನೆ. ಈಗ ನಾವು ಕೂಡ ಇನ್ನು ಅವ್ರು ಏನು ಹೇಳ್ತಾರೆ ನೋಡೋಣ ಅಂತ. ಈಗ ಏನು ಅವ್ರ ಕಾರಣ ಕೊಡಬೇಕಾಗತ್ತಲ್ಲ. ಈಗ ಏನು ಕಾರಣ ಕೊಡ್ತಾರೆ, ನಾನು ಯಾಕೆ ವಾಪಸ್ಸು ಮತ್ತೆ BJPಗೆ ಹೋದೆ ಅಂತೇಳಿ. ಯಾಕಂದ್ರೆ ಅವ್ರು ಬಂದಾಗ ನಾವು ಟಿಕೆಟ್ ಕೊಟ್ಟಿದ್ದೀವಿ, ಅವ್ರು ಸೋತಾಗ ನಾವು ವಿಧಾನ ಪರಿಷತ್ ಸದಸ್ಯರಾಗಿ ಮಾಡಿ ಅವ್ರನ್ನ ಗೌರವಿಸಿದ್ವಿ.